ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿಗಳನ್ನು ನಡೆಸ್ತಾ ಇದೆ. ನಿರಂತರವಾಗಿದೆ ಮಿಸೈಲ್ ಅಟ್ಯಾಕ್. ಟೆಹರಾನ್ನಲ್ಲಿ ಅಂದರೆ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ 7 ತೈಲ ಘಟಕಗಳ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯನ್ನು ನಡೆಸಿದೆ. ತೈಲ ಘಟಕ, ಏರ್ಪೋರ್ಟ್, ಅಣುಸ್ಥಾವರ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇರಾನ್ ತೈಲದ ಶಕ್ತಿ ಕುಗ್ಗಿಸೋದಕ್ಕೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಸಹ ಹೆಚ್ಚಾಗ್ತಾ ಇದೆ ಉದ್ವಿಗ್ನತೆ. ಮಗದೊಂದು ಕಡೆ ಇಸ್ರೇಲ್ ಲೆಬನಾನ್ ಮೇಲೂ ಸಹ ದಾಳಿಯನ್ನು ಮಾಡಿರುವಂಥದ್ದು. ಲೆಬನಾನ್ನ ರಾಜಧಾನಿ ಬೈರುತ್ ನಗರದ ಮೇಲೆ ದಾಳಿ ಮಾಡಿದೆ. ಪ್ರಸಿದ್ಧ ರಾಮಡಾ ಹೋಟೆಲ್ ಮೇಲೂ ಸಹ ಮಿಸೈಲ್ ದಾಳಿಯನ್ನು ನಡೆಸಿರುವಂಥದ್ದು. ಇಸ್ರೇಲ್ ಮಿಸೈಲ್ ದಾಳಿಗೆ ಲೆಬನಾನ್ನಲ್ಲಿ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. 9ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿರುವಂಥದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಕ್ಷರಶಃ ಯುದ್ಧಗ್ರಸ್ತವಾಗಿರ್ತಕ್ಕಂತಹ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕಿಡಿಯಾಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಗದೊಂದು ಕಡೆ ನಿನ್ನೆಯಷ್ಟೇ ಇರಾನ್ ತನ್ನ ಅರಬಿ ದೇಶಗಳ ಮೇಲೆ ನಡೆಸಲಾಗ್ತಾ ಇರ್ತಕ್ಕಂಥ ದಾಳಿಯಿಂದ ತನ್ನ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ತು. ಇನ್ನು ಮುಂದೆ ನಾವು ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡೋದಿಲ್ಲ, ಅರಬ್ ಕಂಟ್ರಿಗಳ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತು. ಆದರೆ ನಾವು ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ನಮ್ಮ ದಾಳಿಯನ್ನು ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ಅವರನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಡ್ತು. ಮಗದೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ನಿರಂತರವಾಗಿ ಮಿಸೈಲ್ ಅಟ್ಯಾಕ್ಗಳನ್ನು ಮಾಡ್ತಾ ಇರುವಂಥದ್ದು ಇಸ್ರೇಲ್. ಟೆಹರಾನ್ನಲ್ಲಿ 7 ತೈಲ ಘಟಕಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿದೆ. ಸೊ ಪ್ರಮುಖವಾಗಿ ಇರಾನ್ ತನ್ನ ಒಂದು ನಿರ್ಧಾರವನ್ನು ಬದಲಿಸಿಕೊಳ್ಳಬೇಕು ಮತ್ತು ಯಾವುದೇ ಷರತ್ತುಗಳು ಇಲ್ಲದೆ ಶರಣಾಗಬೇಕು ಅನ್ನುವ ಒಂದು ಡಿಮ್ಯಾಂಡನ್ನು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗೆ ಇಟ್ಟಿರುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದರೆ ಇರಾನ್ ತಲೆಬಾಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬದಲಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಈ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಹೀಗೆ ಕಂಟಿನ್ಯೂ ಆದರೆ ಬಹುಶಃ ಇದು 3ನೇ ಜಾಗತಿಕ ಯುದ್ಧಕ್ಕೆ ಏನಾದರೂ ಕಾರಣ ಆಗಬಹುದಾ ಅನ್ನುವ ಆತಂಕದ ಪ್ರಶ್ನೆಯೂ ಸಹ ಸಹಜವಾಗಿ ಮನೆ ಮಾಡಿರುವಂಥದ್ದು. ಇದೆಲ್ಲದರ ನಡುವೆ ಈ ಒಂದು ಜಾಗತಿಕ ಸಂಘರ್ಷದ ಅಥವಾ ಈ ಮಧ್ಯಪ್ರಾಚ್ಯದ ಸಂಘರ್ಷ ಜಾಗತಿಕ ಬೇರೆ ಬೇರೆ ದೇಶಗಳ ಮೇಲೂ ಸಹ ಪರಿಣಾಮ ಬೀರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಪೆಟ್ರೋಲಿಯಂ ದರಗಳು ಸಹ ಜಾಸ್ತಿ ಆಗಿರ್ತಕ್ಕಂಥದ್ದು. ಕಚ್ಚಾ ವಸ್ತುಗಳು ಮತ್ತು ಬೇರೆ ಬೇರೆ ಅಗತ್ಯ ವಸ್ತುಗಳ ದರವೂ ಸಹ ಏರಿಕೆ ಆಗಬಹುದಾದಂತಹ ಸಾಧ್ಯತೆ ಸಹಜವಾಗಿ ಕಂಡು ಬರ್ತಾ ಇದೆ. هون بهيدي مسير الله اكبر لا اله الا الله لا اله الا الله بالباركن يا جماعه رماده يا محمد يا محمد يا محمد يا محمد الثاني الله اكبر وقف الصفر